ಹೇಗೆ ನಿಮ್ಮ ಪ್ರಚಾರ ಕಾರ್ಯ ಈ ಕ್ಷೇತ್ರದಲ್ಲಿ ಸಾಗಿ ಬಂದಿದೆ ಇದುವರೆಗೆ? ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರನ್ನು ಆಧಾರಿತವಂಥ ಒಂದು ಸಂಘಟನೆ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ಕ್ಷೇತ್ರ. ಕಳೆದ 20 ವರ್ಷದಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ತಾ ಇದೆ. ಕಾರಣ ಅಂದರೆ ಒಂದು ಬದ್ಧತೆ ಇರುವಂಥ ಕಾರ್ಯಕರ್ತರು, ಅದರ ಜೊತೆ ಡಿ.ವಿ. ಸದಾನಂದ ಗೌಡರ ನೇತೃತ್ವ, ಇತ್ತೀಚೆಗೆ 5 ವರ್ಷದಿಂದ ಶಾಸಕರಾಗಿರುವಂಥ ಮಲ್ಲಿಕಾ ಪ್ರಸಾದ್ ಮತ್ತು ಈ ಕ್ಷೇತ್ರದ ಸಂಸದರಂಥ ನಳಿನ್ ಕುಮಾರ್ ಕಟೀಲ್, ಇವರ ನಾಯಕತ್ವ, ಇವರ ಪರಿಶ್ರಮ, ಇವರ ಕೆಲಸ ಕಾರ್ಯಗಳು ಈ ಬಾರಿಯ ಚುನಾವಣೆಯಲ್ಲಿ ನಮಗೆ BJPಗೆ ಮತವಾಗಿ ಪರಿವರ್ತನೆಯಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಎಲ್ಲ ಕೆಲಸಗಳು ಈ ಭಾಗದಲ್ಲಿ ಆಗಿದೆ. ಸಿಟ್ಟಿಂಗ್ MLA ಮಲ್ಲಿಕಾ ಪ್ರಸಾದ್ ಬಿಟ್ಟು ಬೇರೊಬ್ಬರಿಗೆ ಟಿಕೆಟ್ ನೀಡಿದ್ದಾರೆ. ಅವರು ಸದಾನಂದ ಗೌಡ ಅವರ ಮಾವ ಎಂಬ ಕಾರಣಕ್ಕಾಗಿ. ಈ ಬಗ್ಗೆ ಯಾವ ಪ್ರತಿಕ್ರಿಯೆ ನೀವು ನೀಡ್ತೀರಾ? ನಮ್ಮಲ್ಲಿ ಜಾತಿ ಸಂಬಂಧ ಯಾವುದೂ ಇಲ್ಲ. ಡಿ.ವಿ. ಸದಾನಂದ ಗೌಡರು 2 ಸಲ ಶಾಸಕರಾಗಿದ್ದರು. ಶಕುಂತಲಾ ಶೆಟ್ಟರು ಒಮ್ಮೆ ಶಾಸಕರಾಗಿದ್ದರು. ಮಲ್ಲಿಕಾ ಪ್ರಸಾದ್ ಒಮ್ಮೆ ಶಾಸಕರಾಗಿದ್ದರು. ಮಲ್ಲಿಕಾ ಪ್ರಸಾದ್ ನಿಲ್ಲಬೇಕಿದ್ರೆ ಅನಿವಾರ್ಯ ಕಾರಣದಿಂದ ಅವರನ್ನು ನಿಲ್ಲಿಸಿದ್ದೇವೆ. ಅವರು ರಾಜಕಾರಣಿ ಅಲ್ಲ, ಅವರೊಬ್ಬ ಗೃಹಿಣಿಯಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು. ಅವರು ಕಳೆದ 2 ವರ್ಷದ ಹಿಂದೆ ನಾನು ಇನ್ನೂ ಸ್ಪರ್ಧೆ ಮಾಡೋದಿಲ್ಲ, ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡಿ, ಮುಂದಿನ ದಿನಗಳಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ರಾಜಕೀಯದಲ್ಲಿ ಮಾಡ್ತೇನೆ, ಜನಪ್ರತಿನಿಧಿಯಾಗಿ ಅಲ್ಲ ಹೀಗೆ ಮಾಡ್ತೇನೆ ಎನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರಲ್ಲಿ ಹೇಳಿದರು. ಹಿರಿಯರು ಒಬ್ಬ ಕಾರ್ಯಕರ್ತನಿಗೆ ಕೊಡಬೇಕು ಅಂತ ನೆಲೆಯಲ್ಲಿ ಸಂಜೀವ ಮಠಂದರಿಗೆ ಕೊಟ್ಟಿದ್ದಾರೆ ಹೊರತು ಬೇರೆ ಯಾವುದೇ ಮಾನದಂಡ, ಯಾವುದೇ ಬೇರೆ ವಿಚಾರಗಳಿಗೆ ಅಲ್ಲ. ನಮ್ಮ ಸದಾನಂದ ಗೌಡವರು ಮುಖ್ಯಮಂತ್ರಿಯಾದ ಸಮಯದಲ್ಲಿ ಈ ಪುತ್ತೂರಿಗಾಗಿ ಅವರು ಏನು ಮಹತ್ವದ ಕಾಣಿಕೆಯನ್ನು ನೀಡಿದ್ದಾರೆ? ಡಿ.ವಿ. ಸದಾನಂದ ಗೌಡರು ಶಾಸಕರಾಗಿ, ಸಂಸದರಾಗಿ ಮತ್ತು ಈಗ ಮುಖ್ಯಮಂತ್ರಿಯಾಗಿ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಕಳೆದ 5 ವರ್ಷದ ನಾನು ಒಂದು ಉದಾಹರಣೆ ಕೊಡುವುದಿದ್ದರೆ, ಸುಮಾರು 300 ಕೋಟಿಗಿಂತ ಹೆಚ್ಚು ಅನುದಾನ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಪುತ್ತೂರಿನ ಬಸ್ ಸ್ಟ್ಯಾಂಡ್, 12 ಕೋಟಿ ರೂಪಾಯಿಯ ಬಸ್ ಸ್ಟ್ಯಾಂಡ್, ಸುಮಾರು 9 ಕೋಟಿಗೆ ಮಿಗಿಲಾಗಿ ಖರ್ಚಾದಂಥ ಒಂದು ನಮ್ಮ ಮಿನಿ ವಿಧಾನಸೌಧ, ಪುತ್ತೂರು ಕೇಂದ್ರವನ್ನು ಸಂಪರ್ಕ ಮಾಡುತ್ತಿರುವಂಥ ಸುಬ್ರಹ್ಮಣ್ಯ ರಸ್ತೆ ಇರ್ಬೋದು, ಧರ್ಮಸ್ಥಳ ರಸ್ತೆ ಇರ್ಬೋದು, ಈಚೆ ಮಂಜೇಶ್ವರ ರಸ್ತೆ ಇರ್ಬೋದು, ವಿಟ್ಲ ರಸ್ತೆ ಇರ್ಬೋದು, ಎಲ್ಲ ನಮ್ಮ MDR ರಸ್ತೆಗಳು, ಜಿಲ್ಲಾ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ಒಟ್ಟು ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೂ ಹೆಚ್ಚು ಅನುದಾನವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. BJP ಯಶಸ್ವಿಯಾಗಿ 5 ವರ್ಷವನ್ನು ಕರ್ನಾಟಕದಲ್ಲಿ ಪೂರೈಸಿದೆ. ಆದರೆ ಯಡಿಯೂರಪ್ಪರವರು ಅವರ ಸ್ವಂತ ಪಕ್ಷ ಮಾಡಿದರು, ರಾಮುಲು ಅವರ ಸ್ವಂತ ಪಕ್ಷ ಮಾಡಿದರು. ಇಂಥ ಈ ಆಂತರಿಕ ಕಲಹ ಈ ಪುತ್ತೂರು ಕ್ಷೇತ್ರದ ಮೇಲೆ ಯಾವುದಾದ್ರೂ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ? ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಅಂಥ ಯಾವುದೇ ಪರಿಣಾಮಗಳು ಇಲ್ಲ. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ಆಧಾರಿತವಂಥ ಒಂದು ಪಾರ್ಟಿಯ ನೆಲೆಯಲ್ಲಿ ಇವತ್ತು ಪಕ್ಷ ಮುಖ್ಯ, ವ್ಯಕ್ತಿ ನಂತರ ಎನ್ನುವಂಥದ್ದು ಇಲ್ಲಿಯ ನಮ್ಮ ಕಾರ್ಯಕರ್ತರ ನಿರ್ಧಾರ ಮತ್ತು ಮತದಾರರ ನಿರ್ಧಾರ ಕೂಡ ಅದೇ. ಯಾವತ್ತೂ ಇಲ್ಲಿ ವ್ಯಕ್ತಿಯನ್ನು ನಂಬಿ ಓಟು ಕೊಡೋದಿಲ್ಲ, ಒಂದು ಸಂಘಟನೆ ಪಕ್ಷವನ್ನು ನೋಡಿ ಜನ ಓಟು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ಬೇರೆ ಬೇರೆ ಪಾರ್ಟಿ ಇವತ್ತು ಸ್ಪರ್ಧೆ ಮಾಡ್ತಾಯಿದ್ರು, ಅದು ಯಾವುದೂ ಗಣನೆಗೆ ಬರುವುದಿಲ್ಲ. ನೀವು ಆಯ್ಕೆಯಾಗಿ ಬಂದಲ್ಲಿ ಈ ಕ್ಷೇತ್ರಕ್ಕಾಗಿ ಏನು ಮಹತ್ವದ ಕೆಲಸ ನೀವು ಮಾಡಬೇಕಂತ ಮತದಾರರ ಹತ್ರ ಹೋಗ್ತಾ ಇದ್ದೀರಾ? ನಾನು ಮುಖ್ಯವಾಗಿ ಅಡಿಕೆ ಬೆಳೆಗಾರ, ಕ್ಯಾಂಪ್ಕೋದ ನಿರ್ದೇಶಕನಾಗಿ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ದುಡಿತಾ ಇದ್ದೇನೆ. ಈ ಭಾಗದ ಅಡಿಕೆ ಬೆಳೆಗಾರರ ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ಆ ರೈತರ ಪರವಾಗಿ ಕೆಲಸ ಮಾಡಬೇಕು ಎನ್ನುವಂಥದ್ದು ಒಂದು. ಇನ್ನೊಂದು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ರಸ್ತೆಗಳ ಬಗ್ಗೆ ನಾನು ಈಗಾಗಲೇ ವಿಶೇಷವಾಗಿ ನೀಲಿ ನಕಾಶೆಯನ್ನು ಮಾಡಿ ಅದರ ಬಗ್ಗೆ ಏನು ಅಭಿವೃದ್ಧಿ ಮಾಡ್ಬೋದು, ಸರ್ವಋತು ರಸ್ತೆಗಳಿಗೆ ಹೇಗೆ ಒತ್ತು ಕೊಡ್ಬೋದು ಎನ್ನುವಂಥ ಬಗ್ಗೆ ನಾನು ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಪುತ್ತೂರು ನಗರಕ್ಕೆ 24x7 ನೀರು ಕೊಡುವಂಥ ವ್ಯವಸ್ಥೆ, ಅದೇ ರೀತಿಯಲ್ಲಿ ಗ್ರಾಮೀಣ ಭಾಗದ ಜನರ ಆ ಮೂಲಭೂತ ಬೇಡಿಕೆಗಳಂಥ ಮನೆ ನಿವೇಶನ ಮತ್ತು ಅವರಿಗೆ ಏನು ಮೂಲಭೂತ ಸೌಲಭ್ಯಗಳ ಅಲ್ಲಿ ಒಂದಾದಂಥ ಕುಡಿಯುವ ನೀರು, ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಪುತ್ತೂರು ಕ್ಷೇತ್ರದ ಮತದಾರರಲ್ಲಿ ಹಾಗೆ ನಿಮ್ಮ ಅಭಿಮಾನಿಗಳು ವಿಶ್ವಾದ್ಯಂತ ಇದ್ದಾರೆ, ಅವರೆಲ್ಲರಿಗೆ ಯಾವ ರೀತಿಯ ಒಂದು ಸಂದೇಶವನ್ನು ನೀವು ಕೊಡಬಯಸ್ತೀರಿ ಈ ಸಂದರ್ಭದಲ್ಲಿ? ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಮಾಡಬೇಕು, ಒಂದು ಯಾವುದೇ ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡಲಿಕ್ಕೆ ಮತ್ತು ನೈತಿಕತೆ ಆಧಾರದಲ್ಲಿ ನಾವು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವಂಥ ದಿಸೆಯಲ್ಲಿ ನಮ್ಮೆಲ್ಲ ಮತದಾರರು ಮತ್ತು ನಮ್ಮೆಲ್ಲ ಹಿತೈಷಿಗಳು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು. ಅದೇ ರೀತಿ ಅಭ್ಯರ್ಥಿ ಅಂತ ಸಂಜೀವ ಮಠಂದವ್ರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು ಎಂದು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.